ಕೊನೆ ಪ್ರಶ್ನೆ ಸರ್, ನೇರವಾಗಿ ಅಮಿತ್ ಶಾ ಅವರು ಹೇಳಿದ ಯಾವ ಒಂದು ಮಾತು ಬದಲಾವಣೆಯನ್ನು ಬಯಸ್ತು ಅಥವಾ ತವರಿಗೆ ವಾಪಸ್ ಆಗುವಂಗೆ ಮಾಡಿ? ನೀವು ಸೀನಿಯರ್ ಲೀಡರ್ ಅದೀರಿ, ನಿಮಗೇನು ಗೌರವ ಸಿಗಬೇಕು ಆ ಗೌರವವನ್ನು ಕಾಪಾಡುವಂಥ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಸೀನಿಯಾರಿಟಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ನೀವು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸಿ ಮತ್ತೆ ಮೋದಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡೋಣ, ನಿಮಗೇನು ಗೌರವ ಸಿಗಬೇಕು ನಾವು ಕೊಡ್ತೀವಿ ಅನ್ನುವಂಥ ಮಾತೇನು ಹೇಳಿದ್ರಲ್ಲ, ಒಂದು ಪ್ರೀತಿ ವಿಶ್ವಾಸದಿಂದ ನಿನ್ನೆ ಕರೆದು ಕುಂತು ಮಾತಾಡಿಸಿದಲ್ಲ, ಅದು ನನಗೆ ಇಂಪ್ರೆಷನ್ ಆಯಿತು. ಅದು ಯಾವ ರೂಪದ ಗೌರವ, ಯಾವ ಸ್ಥಾನದ ಅದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ನಾನು ಇಂಟರ್ಪ್ರಿಟೇಷನ್ ಮಾಡೋಕೆ ಹೋಗಿಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನು ಕೇಳಕ್ಕೆ ಹೋಗಿಲ್ಲ. ಅವರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು, ಅವ್ರ ಮನಸ್ಥಿತಿಯಿಂದ ಅರ್ಥ ಮಾಡ್ಕೊಂಡು ನಿನ್ನೆ ಪಾರ್ಟಿ ಜಾಯ್ನ್ ಆಗಿದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಮೋದಿ ಸಾಹೇಬ್ರು ಏನಾದರೂ ಮೆಸೇಜ್ ಇಲ್ಲ, ಅವ್ರು ಬೇರೆ ಬೇರೆ ಮುಖಾಂತರ ಫೀಲರ್ಸ್ ಕಳಿಸಿದ್ದಾರೆ. ಅವ್ರಿಗೆ ಜಗದೀಶ್ ಶೆಟ್ಟರ್ ಬರಲಿ ಅನ್ನುವಂಥ ಆಸಕ್ತಿ ಬಗ್ಗೆ ಫೀಲರ್ಸ್ ಕಳಿಸಿದ್ದಾರೆ. ಬಹುಶಃ ಬರುವಂಥ ದಿವಸಗಳಲ್ಲಿ ನಾನು ಆದಷ್ಟು ಬೇಗನೆ ಮೋದಿಜಿಯವ್ರನ್ನು ಭೇಟಿಯಾಗುವಂಥ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಅವರ ನಿರ್ಧಾರವನ್ನ ಗೌರವಿಸಬೇಕಷ್ಟೇನೆ. ಅದರಲ್ಲಿ ಟೀಕೆ ಮಾಡೋದು, ಅದನ್ನ ಪ್ರಶ್ನೆ ಮಾಡೋದು, ಕೇಳಿದೇ ಪ್ರಶ್ನೆಗಳು, ಅದರಿಂದ ಏನು ಉತ್ತರ ಸಿಗಲ್ಲ. ಅವರ ನಿರ್ಧಾರ ಅವ್ರ ತವರಿಗೆ ವಾಪಸ್ ಬಂದಾಗಿದೆ, ಅದನ್ನು ಗೌರವಿಸುತ್ತಾ ರಾಜ್ಯಕ್ಕೆ ಒಳ್ಳೇದಾಗಬೇಕು ಪಕ್ಷಾತೀತವಾಗಿ ಆ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದಗಳು.